ನಮಸ್ಕಾರ, ನೀವು ನೋಡ್ತಾ ಇರೋದು ಸಿಜೆ ಕರ್ನಾಟಕ ನ್ಯೂಸ್. ಕರ್ನಾಟಕ ನ್ಯೂಸ್. ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ತಾಳಿಕೋಟೆಯಲ್ಲಿ ಪ್ರಜಾಸೌಧ ನಿರ್ಮಾಣ ಆಗಲೇಬೇಕು. ತಾಳಿಕೋಟೆಯಲ್ಲಿ ಪ್ರಜಾಸೌಧ ಆಗಲೇಬೇಕು. ತಾಳಿಕೋಟೆಯಲ್ಲಿ ಪ್ರಜಾಸೌಧ ನಿರ್ಮಾಣ ಮಾಡಲೇಬೇಕು. ಏನೇ ಬರಲಿ, ಮಳೆಯೇ ಬರಲಿ, ಬಿಸಿಲೇ ಇರಲಿ, ಖಾಕಿ ಬರ್ಲಿ, ಖಾದಿ ಬರ್ಲಿ, ಇಲ್ಲೇ ಸಾಯ್ಲಿ, ಹೋರಾಟ ಹೋರಾಟ. ತಾಳಿಕೋಟೆಯಲ್ಲಿ ಪ್ರಜಾಸೌಧ ಆಗಲೇಬೇಕು. ತಾಳಿಕೋಟೆಯಲ್ಲಿ ಪ್ರಜಾಸೌಧ ಯಾವುದೇ ಕಾರಣಕ್ಕೆ ನಿಲ್ಲಕೂಡದು. ಅಣ್ಣ ನಿತ್ಯನ ಏಣ ನಿತ್ಯನು ನಾ ಸೈಡ್ ಸರಿ ನಿರ್ಮಿಸಿ 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 ಆಗಲೇಬೇಕು 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 ನ್ಯಾಯಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಆಗಲೇಬೇಕು ಆಗಲೇಬೇಕು ನಿರ್ಮಾಣ ಮಾಡಬೇಕು ನಿರ್ಮಾಣ ಮಾಡಬೇಕು ಎಲ್ಲಿ ತಾಳಿಕೋಟೆಯಲ್ಲಿ ನಿರ್ಮಾಣವಾಗುತ್ತಿರುವ ಪ್ರಜಾಸೌಧ ಶೀಘ್ರವಾಗಿ ಪ್ರಾರಂಭ ಮಾಡಬೇಕು ಅಂಥೇಳಿ ಅಂಬೇಡ್ಕರ್ ಅವರಲ್ಲಿ ನಮಸ್ಕರಿಸಿ, ಅಂಬೇಡ್ಕರ್ ಅವರ ಸಂವಿಧಾನಬದ್ಧವಾಗಿ ಇವತ್ತಿನ ದಿವಸ ತಾಳಿಕೋಟೆಯಲ್ಲಿ ಪ್ರಜಾಸೌಧಕ್ಕೆ ದಾನ ಪ್ರಜಾಸೌಧ ನಿರ್ಮಾಣ ಮಾಡಲು ಸ್ಥಳಾವಕಾಶ ಮಾಡಿಕೊಟ್ಟಂತಹ ದಾನಿಗಳಿಗೆ ಇವತ್ತಿನ ದಿವಸ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತು ₹1 ಕೂಡ ಯೋಚನೆ ಮಾಡುವಂತಹ ಸಮಾಜದಲ್ಲಿ ಇವತ್ತು ಕೋಟ್ಯಾನುಗಟ್ಟಲೆ ಆಸ್ತಿಯನ್ನವರು ಪ್ರಜಾಸೌಧ ನಿರ್ಮಾಣವಾಗಲಿ, ತಾಳಿಕೋಟೆ ಜನತೆಗೆ ಮತ್ತು ಸುತ್ತಮುತ್ತಲಿನ ಜನತೆಗೆ ಅನುಕೂಲವಾಗಲಿ ಎನ್ನುವಂತಹ ಒಂದು ಉದ್ದೇಶದಿಂದ ಪ್ರಜಾಸೌಧ ಜಾಗವನ್ನು ಅವರು ದಾನ ಮಾಡಿದ್ದಾರೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ, ಇನ್ನೂ ಹೆಚ್ಚು ಇಂಥ ಜಾಗಗಳನ್ನು ಕೊಡುವಂತೆ ಅವರಿಗೆ ಮನವರಿಕೆ ಮಾಡಲಿ, ಅವರಿಗೆ ದೇವರು ಆಯುರ ಆರೋಗ್ಯ ಐಶ್ವರ್ಯ ಕೊಡಲಿ ಅಂಥೇಳಿ ಒಂದು ಸಂದರ್ಭದಲ್ಲಿ ಹೇಳ ಬಯಸ್ತೀನಿ. ಅದರಂತೆ ಈಗ ತಾಳಿಕೋಟೆಯಲ್ಲಿ ಪ್ರಜಾಸೌಧ ಸ್ಯಾಂಕ್ಷನ್ ಆಗೈತಿ ಅಂತಂದ್ರೆ ಆ ಹಣವನ್ನು ಶೀಘ್ರವಾಗಿ ಯುಟಿಲೈಸ್ ಮಾಡಿಕೊಂಡು ಅದು ಪ್ರಾರಂಭ ಮಾಡಬೇಕು ಅಂಥೇಳಿ ಈ ನಮ್ಮ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ಲಕ್ಕ ನಾವು ತಾಳಿಕೋಟೆಯ ಎಲ್ಲ ಜನರು ಇಲ್ಲಿ ಇವತ್ತಿನ ದಿವಸ ಆಗಮಿಸಿ ಬೀದಿಗಳಲ್ಲಿ ಪ್ರತಿಭಟನೆ ಮೂಲಕ ಈ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಬೇಕು ಅಂಥೇಳಿ ಒಂದು ಆಶೆ ಭಾವನೆಯನ್ನು ಇಟ್ಟುಕೊಂಡು ಎಲ್ಲ ನಮ್ಮ ತಾಳಿಕೋಟೆಯ ಸಾರ್ವಜನಿಕರು ಮತ್ತು ಸುತ್ತಮುತ್ತಲಿನ ಸಾರ್ವಜನಿಕರು ಮತ್ತು ಸುತ್ತಮುತ್ತಲಿನ ತಾಯಂದಿರು, ಮಹಿಳೆಯರು ಎಲ್ಲರೂ ಇವತ್ತಿನ ದಿವಸ ಬಂದಿದ್ದೀವಿ. ಅದಕ್ಕಾಗಿ ಜಿಲ್ಲಾಧಿಕಾರಿಗಳು ಕೂಡ ಮನಸ್ಸು ಮಾಡಿ ಈ ಒಂದು ಪ್ರಜಾಸೌಧವನ್ನ ಶೀಘ್ರವಾಗಿ ತಾಳಿಕೋಟೆಯಲ್ಲಿ ನಿರ್ಮಾಣ ಮಾಡಿ ಕೊಡಬೇಕು ಅಂತ ಹೇಳಿ ಕೇಳ್ಕೊತೀನಿ. ಯಾಕೈತಿ ಅಂತಂದ್ರೆ ಇವತ್ತಿನ ಕಾಲದಲ್ಲಿ ಅವಶ್ಯವಾಗಿ ಪ್ರಜಾಸೌಧ ಆಗುವುದನ್ನು ಅವಶ್ಯವೈತಿ. ಈಗಾಗಲೇ ತಹಸೀಲ್ದಾರ್ ಕಾರ್ಯಾಲಯ ಕನ್ನಡ ಶಾಲೆಯಲ್ಲಿ ನಡೆಸ್ಯಾರ. ಅದರಂತೆ ಈ ಒಂದು ತಾಲೂಕ್ ಪಂಚಾಯತಿನೂ ಕೂಡ ಕನ್ನಡ ಶಾಲೆಯಲ್ಲಿ ನಡೆಸ್ಯಾರ. ಈಗಾಗಲೇ ಸಾಕಷ್ಟು ತಾಲೂಕಾ ಮಟ್ಟದಲ್ಲಿ ಆಗುವಂತಹ ಕಚೇರಿಗಳು
ಇನ್ನೂ ಬಾಕಿ ಅದಾವು. ಈಗ ಜನರಿಗೆ ನಮ್ಮ ರೈತರಿಗೆ ಅನುಕೂಲವಾಗುವಂತಹ ಸಬ್ ರಿಜಿಸ್ಟ್ರಿ ಆಫೀಸ್ ಆಗಬೇಕಾಗೈತಿ. ಇನ್ನೂ ಕೂಡ ಸ್ಥಳಾವಕಾಶ ಇರಲಾರ್ದಿಂದ ಸಬ್ ರಿಜಿಸ್ಟ್ರಿ ಆಫೀಸ್ ಕೂಡ ಆಗಿಲ್ಲ. ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಒಂದು ಕಚೇರಿ ಆಗಬೇಕಾಗೈತಿ, ಅದರೂ ಸ್ಥಳಾವಕಾಶ ಇರಲಾರ್ದ್ರಿಂದ ಅದನ್ನೂ ಆಗಿಲ್ಲ. ತಾಲೂಕು ಆದ ನಂತರ ಎಷ್ಟೋ ಕಚೇರಿಗಳು ಆಗಬೇಕಾದಂಥವು ಇನ್ನೂ ನೆನೆಗುದಿಗೆ ಬಿದ್ದವು. ಪ್ರಜಾಸೌಧ ಆಯಿತು ಅಂತಂದ್ರೆ ನಾವು ಆ ಆಫೀಸ್ಗಳನ್ನು ಇಲ್ಲಿ ಮಾಡ್ರಿ ಅಂಥೇಳಿ ಅಧಿಕಾರಿಗಳಿಗೆ ಕೇಳ್ಕೊಳಕ್ಕೆ ಒಂದು ಅನುಕೂಲ ಆಗ್ತೈತಿ ಅನ್ನುವಂತಹ ಒಂದು ಭರವಸೆ ಇಟ್ಕೊಂಡು ಇವತ್ತಿನ ದಿವಸ ನಾವು ಪ್ರಜಾಸೌಧ ಶೀಘ್ರವಾಗಿ ಕಟ್ಟಡ ನಿರ್ಮಾಣ ಮಾಡ್ರಿ ಅಂಥೇಳಿ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ಳಕ್ಕೆ ಇಷ್ಟೆಲ್ಲ ಇಡೀ ತಾಳಿಕೋಟಿ ಮತ್ತು ಸುತ್ತಮುತ್ತಲಿನ ಗ್ರಾಮದ ಸಾರ್ವಜನಿಕರು ಬಂದೀವಿ. ಅದನ್ನು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ನಮಗೆ ಪ್ರಜಾಸೌಧ ಕಟ್ಟಡ ಮಾಡ್ಲಕ್ಕ ಪ್ರಾರಂಭಿಸಬೇಕು ಅಂಥೇಳಿ ಮತ್ತೊಮ್ಮೆ ಮಗದೊಮ್ಮೆ ಅವರಲ್ಲಿ ಕೇಳ್ಕೊಳ್ಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮ ಹೆಸರು? ನನ್ನ ಹೆಸರು ನೀಲಮ್ಮ ಪಾಟೀಲ, ತಾಳಿಕೋಟೆಯ ಮಾಜಿ ಪುರಸಭೆ ಅಧ್ಯಕ್ಷರು. ಈಗಾಗಲೇ ಬಿಸಿಲು ನಾಡಿನ ಹಸಿರು ಸೇನೆ ಮಹಿಳಾ ರಾಜ್ಯಾಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸ್ತೀನಿ ಅಂತ ಹೇಳಿ ತಮ್ಮಲ್ಲಿ ಹೇಳಬಯಸ್ತೀನಿ. ನಾವು ತಾಳಿಕೋಟೆಯ ಎಲ್ಲ ಸಾರ್ವಜನಿಕರು ಹಾಗೂ ಸುತ್ತಮುತ್ತಲಿನ ಸಾರ್ವಜನಿಕರು ಕೂಡಿಕೊಂಡು ಪ್ರಜಾಸೌಧ ಮಾಡಲಿಕ್ಕೆ ದಾನ ಕೊಟ್ಟಂತಹ ದಾನಿಗಳಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸಿ ಆ ದಾನ ಕೊಟ್ಟಂಥ ಜಾಗದಲ್ಲೇ ಪ್ರಜಾಸೌಧ ನಿರ್ಮಾಣ ಮಾಡಬೇಕು ಅಂಥೇಳಿ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡಲಿಕ್ಕೆ ಇವತ್ತಿನ ದಿವಸ ಬಂದೀವಿ. ಈಗ ತಾಳಿಕೋಟೆ ತಾಲೂಕು ಆದಾಗಿನಿಂದಲೂ ಕೂಡ ಆಫೀಸ್ಗಳನ್ನು ನೆನೆಗುದಿಗೆ ಬಿದ್ದವು. ಪ್ರಜಾಸೌಧ ಆದ್ರೆ ನಾವೆಲ್ಲ ತಾಳಿಕೋಟೆಯ ಸುತ್ತಮುತ್ತಲಿನ ಸಾರ್ವಜನಿಕರು, ತಾಳಿಕೋಟೆಯ ಸಾರ್ವಜನಿಕರು ಕೂಡ್ಕೊಂಡು ಕಚೇರಿಗಳನ್ನು ಪ್ರಾರಂಭ ಮಾಡ್ಲಿಕ್ಕೂ ಕೂಡ ಅನುಕೂಲ ಆಗ್ತೈತಿ ಅನ್ನುವಂಥ ಒಂದೇ ಉದ್ದೇಶದಿಂದ ಆ ದಾನ ಕೊಟ್ಟಂಥ ಜಾಗದಲ್ಲೇ ಪ್ರಜಾಸೌಧ ಮಾಡಬೇಕು. ಅದು ಇದು ಅನ್ನುವಂತಹ ಮಾತನ್ನು ಕಿವಿಗೆತ್ಕೊಳ್ಳದೇ ಜಿಲ್ಲಾಧಿಕಾರಿಗಳು ಶೀಘ್ರವಾಗಿ ಕಾಮಗಾರಿಗಳನ್ನು ಕೈಗೆತ್ಕೋಬೇಕು ಅಂಥೇಳಿ ಅವರಲ್ಲಿ ಮನವಿ ಮಾಡ್ಲಿಕ್ಕೆ ನಾವು ಇವತ್ತಿನ ದಿವಸ ಎಲ್ಲರೂ ಇಡೀ ತಾಳಿಕೋಟೆಯ ಸಾರ್ವಜನಿಕರು ಮತ್ತು ಮಹಿಳೆಯರು ತಾಯಂದಿರು ಕೂಡ್ಕೊಂಡು ಇವತ್ತಿನ ದಿವಸ ಇಲ್ಲಿ ಅಂಬೇಡ್ಕರ್ ವೃತ್ತದಿಂದ ಕಾಲ್ನಡಿಗೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಒಳಗೆ ಬಂದು ಈ ಒಂದು ಮನವಿಯನ್ನು ಇವತ್ತಿನ ದಿವಸ ನಾವು ಕೊಡಬೇಕು ಅಂಥೇಳಿ ಇಚ್ಛಪಟ್ಟು ಇವತ್ತಿನ ದಿವಸ ನಾವು ಕೊಡ್ಲಾಕತ್ತಿದ್ದೀವಿ. ನಿಮ್ಮ ಹೆಸರು? ನೀಲಮ್ಮ ಪಾಟೀಲ್ ಅಂಥೇಳಿ, ನಾನು ಪುರಸಭೆ ಮಾಜಿ ಅಧ್ಯಕ್ಷರು ತಾಳಿಕೋಟೆ. ಮೇಡಮ್, ಇದರ ಬಗ್ಗೆ ನೀವು ಇದು प्रजासौध तमाम तालीकोट शहर के जिम्मेदारान यहाँ पर डीसी साहब के मुलाकात के लिए आए हैं। आने का मकसद ये है कि जो तालीकोट के अंदर काफ़ी दिनों से ताल्लुका होकर 10 साल हुआ, अब तक कोई भी सरकारी ऑफिस आने बने। अब हाल ही प्रजासौध के नाम पर जो है एक बहुत बड़ा तामीरी काम क्या है मंजूरी मिली है। इसके अंदर क्या है पूरे ऑफिस वहाँ पर होने के लिए क्या है गाँव के लोगों ने फिक्र लेकर क्या है बुजापुर तक पहुँचे हैं। डीसी साहब से, जिला अधिकारी साहब से गुजारिश है कि उसको जल्द से जल्द मंजूरी देकर क्या है आगे की कार्रवाई के अंदर क्या है आप जल्द से जल्द क्या है ताउन करेंगे तो लोगों के लिए क्या है बहुत बड़ा क्या है एक फायदे का काम होगा। अस्सलाम वालेकुम, जय हिंद, जय कर्नाटक। तुम्हारा नाम बोलो? मेरा नाम मोहिद्दीन साहब नगार्ची, ಮಾಜಿ ಪುರಸಭೆ ಸದಸ್ಯರು. ಮೊದಲನೆಯದಾಗಿ ನಮ್ಮ ನಾಡಿನ ಶರಣರಲ್ಲಿ ಎಲ್ಲ ಇಲ್ಲಿ ಸೇರಿರ್ತಕ್ಕಂಥ ತಾಳಿಕೋಟೆ ಸುತ್ತಮುತ್ತಲ ಹಳ್ಳಿಯ ಗ್ರಾಮಸ್ಥರಲ್ಲಿ, ಪತ್ರಕರ್ತ ಬಂಧುಗಳಲ್ಲಿ ಎಲ್ಲರಿಗೆ ನನ್ನ ಶರಣಾರ್ಥಿಗಳು. ಇವತ್ತು ನಾವು ಬಿಜಾಪುರವರೆಗೆ ಬರಲಿಕ್ಕೆ ಕಾರಣ ಏನಂತಂದ್ರೆ ತಾಳಿಕೋಟೆಯಲ್ಲಿ ಪ್ರಜಾಸೌಧ ನಿರ್ಮಾಣ ಮಾಡಲು ನಮ್ಮಲ್ಲಿ ತಾಲೂಕಾಗಿ ಇವತ್ತಿಗೆ 10 ವರ್ಷ ಆಯಿತು. ಇವತ್ತಿನವರೆಗೆ ಭೂಮಿ ಇರಲಾರ್ದಕ್ಕೆ ತಾಲೂಕು ಆಫೀಸ್ ಆಗದೆ ಪೆಂಡಿಂಗ್ ಉಳಿದಾವೆ. ಎಲ್ಲ 52 ತಾಲೂಕೇನು ರಾಜ್ಯದಾಗ ಘೋಷಣೆ ಆಗ್ಯಾವ, ಅದರಲ್ಲಿ 51 ತಾಲೂಕಿಗಾಗಲೇ ಟೆಂಡರ್ ಕರೆದು ಕಾಮಗಾರಿ ಪ್ರಾರಂಭ ಆಗ್ಯಾವ. ನಮ್ಮದು ಒಂದೇ ಉಳಿದಿರೋದು ಈಗ ತಾಳಿಕೋಟೆ ನಮ್ಮ ರಾಜ್ಯದೊಳಗೆ. ಅದರಿಂದ ಯಾಕಂದ್ರೆ ಜಿಲ್ಲಾಧಿಕಾರಿಗಳು ಹಿಂದಿದ್ದ ಜಿಲ್ಲಾಧಿಕಾರಿಗಳು ಬಿ ಬಾಲನ್ ಸಾಹೇಬರು ಅವರೆಲ್ಲ ಬಂದು ತಾಳಿಕೋಟೆಯಲ್ಲಿ ಪ್ರಜಾಸೌಧ ನಿರ್ಮಾಣಕ್ಕೆ ಸಲುವಾಗಿ ಒಂದು 3-4 ಜಾಗಗಳನ್ನು ನೋಡಿದರು. ಅಲ್ಲಿ ಒಂದು ಇನ್ನೊಬ್ಬರು ದಾನಿಗಳದ ಜಾಗನೂ ನೋಡಿದರು. ಅವ್ರದ್ದು ಈ ಜಾಗ ರೋಡ್ ಸೈಡ್ ಐತಿ, ಚಲೋ ಅದ, ಇದನ್ನು ಕೊಡ್ರಿ ಅಂತೇಳಿ ಅವರು ದಾನಿಗಳು 1 ಎಕರೆ ಕೊಡ್ತೀವಿ ಅಂತಂದರು. ಎಲ್ಲರೂ ಮನವೊಲಿಸಿ 2 ಎಕರೆ ಭೂಮಿನ ಇವತ್ತು 4-5 ಕೋಟಿ ರೂಪಾಯಿ ಬಾಳ್ತಕ್ಕಂಥ ಭೂಮಿನ 2 ಎಕರೆ ಭೂಮಿನ ಅವರಿಗೆ ಜಿಲ್ಲಾಧಿಕಾರಿಗಳ ಮನವಿ, ನಮ್ಮ ಶಾಸಕರ ವಿನಂತಿ ಮೇರೆಗೆ 2 ಎಕರೆನ ಫ್ರೀಯಾಗಿ ಅವ್ರು ಕೊಟ್ಟಿದ್ದಾರೆ. ಅದನ್ನು ಇವತ್ತು ತಾಲೂಕಾ ಎಲ್ಲರೂ ಅದನ್ನು ಆಲ್ರೆಡಿ ರಾಜ್ಯಪಾಲರ ಹೆಸರಲ್ಲೂ ನೋಂದಣಿ ಆಗಿಬಿಟ್ಟಿದೆ. ಆದ ನಂತರ ಇದು 2 ವರ್ಷದಿಂದ ಪ್ರೊಸೀಜರ್ ನಡೆದದ. ಎಲ್ಲ ಜಿಲ್ಲಾಧಿಕಾರಿಗಳು ಬಂದಾರ, ತಾಲೂಕು ದಂಡಾಧಿಕಾರಿಗಳು ಬಂದಾರ, ಎಲ್ಲರೂ ನೋಡ್ಯಾರ. ಇಲ್ಲಿ ತನಕನೂ ಊರಾಗ ಯಾರೂ ಅಬ್ಜೆಕ್ಷನ್ ಮಾಡಿಲ್ಲ. ಅದು ಈಗ ಕಾಮಗಾರಿ ಸ್ಟಾರ್ಟ್ ಆಗುವ ಹಂತದಾಗ ಇದು ದೂರ ಆಗ್ತದ, ಇಲ್ಲಿ IB ಒಳಗೆ ಮಾಡಿರಿ, KB ಒಳಗೆ ಮಾಡಿರಿ ಅಂಥೇಳಿ ಊರು ಬೆಳವಣಿಗೆಗೆ ಅಡ್ಡಿಪಡಿಸುವಂಥ ಕೆಲವೊಂದಿಷ್ಟು ಜನ
ಅದನ್ನು ತಕರಾರು ಮಾಡಿ ಊರೊಳಗೆ ಸ್ಟ್ರೈಕ್ ಕುಂತು ಈಗ ಕಾಮಗಾರಿನ ಅಂದ್ರೆ ಬಂದ ದುಡ್ಡು ಸಂತ್ಯಾಗ ಒಳ್ಳೆ ಹೋಗುವಂಥ ಆದ್ರಾಗಲಿ ಆಲಿಗೆ ಬಿಡಲ್ದಕ್ಕ ಅನ್ನುವಂಥ ಒಂದು ಮಾತಾಡ್ಕೊಂತ ಕುಂತಾರೆ. ಅದಕ್ಕಾಗಿ ಜಿಲ್ಲಾಧಿಕಾರಿಗಳಿಗೆ ಮನವರಿಕೆ ಮಾಡುವ ಒಂದು ಉದ್ದೇಶ ಇಟ್ಕೊಂಡು ಈ ಕಾಮಗಾರಿ ಜಲುವ ಆಗಬೇಕು. ಎಲ್ಲ ತಾಲೂಕಾ ಆಫೀಸ್ಗಳು ಒಂದು ಸೂರಿನಡಿ ಬಂದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತೆಲ್ಲ ಇಷ್ಟು ಜನಗಳು ತಮ್ಮ ಸ್ವ ಇಚ್ಛೆಯಿಂದ ಇಲ್ಲಿಗೆ ಬಂದು ಇವತ್ತು ಬೆಂಬಲ ನೀಡಿ ಈ ತಾಲೂಕಾ ಆಫೀಸು ಒಂದು ವರ್ಷದೊಳಗೆ ಕಂಪ್ಲೀಟ್ ಆಗಲಿ, ಇದಕ್ಕೆ ಪ್ರೋತ್ಸಾಹ ಕೊಡಲಿ ಜಿಲ್ಲಾಧಿಕಾರಿಗಳು, ಇದು ಶೀಘ್ರವಾಗಿ ಟೆಂಡರ್ ಕರೀಲಿ ಅನ್ನೋ ಒಂದು ಉದ್ದೇಶದಿಂದ ಇಲ್ಲೆಲ್ಲ ಹೋರಾಟ ಮಾಡಕತ್ತೀವಿ. ಇದರಲ್ಲಿ ಯಾರ್ದು ಸ್ವಾರ್ಥ ಇಲ್ಲ. ಇದು ಉದ್ದೇಶ ಒಳ್ಳೆಯದಾಗಲಿ, ಜನರಿಗೆ ನಮ್ಮ ತಾಳಿಕೋಟೆ ಬೆಳವಣಿಗೆಯಿಂದ ದೃಷ್ಟಿಯಿಂದ ಊರೊರಗೆ ಮಾಡಿದ್ರೆ ಚಲೋ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇಲ್ಲಿ ಬಂದು ಎಲ್ಲರೂ ಈ ಪ್ರತಿಭಟನೆ ಮಾಡಕತ್ತಾರೆ. ಅದಕ್ಕೆ ಜಿಲ್ಲಾಧಿಕಾರಿಗಳು ಮನಸ್ಸು ಮಾಡಿ ಕಾರ್ಯವನ್ನು ನಿರ್ವಹಿಸಬೇಕಂತೇಳಿ ತಮ್ಮೆಲ್ಲರ ಪರವಾಗಿ ವಿನಂತಿ ಪೂರ್ವಕ ಏನು ಸರ್ ಈಗ ತಡೆ ಹಿಡಿಯೋದಂದ್ರೆ ಏನ್ರಿ, ಊರೊಳಗೆ ಒಂದಿಷ್ಟು ಜನ ಬಂದು ಅಲ್ಲಿ ಕುಂತು ಪ್ರತಿಭಟನೆ ಮಾಡಕತ್ತಾರೆ. ಅದು ದೂರ ಹತ್ರ ಅಲ್ಲಿ ಮಾಡಬೇಡ್ರಿ ಅನ್ನೋ ಉದ್ದೇಶ ಅವ್ರದ್ದು. ಅದಕ್ಕೆ ಇದು ಊರೊಳಗೆ ಅಂದ್ರೆ ಸ್ಟೇಟ್ ಹೈವೇದಾಗ ಐತಿ ರೋಡ್, ಇದು ರೋಡಿಗೆ ಜಾಗ ಅದ. ಅವ್ರೇನಂತಾರೆ ಊರೊಳಗಿರೋ ಐ ಬಿ ಒಳಗೆ ಮಾಡ್ರಿ, ಹಳೆ ಕೆ ಬಿ ಒಳಗೆ ಮಾಡ್ರಿ. ಅವು ಎಲ್ಲ ಈಗಾಗಲೇ ಇಕ್ಕಟ್ಟು ರಸ್ತೆಗಳಾಗ್ಯಾವ. ಈಗ ಅಲ್ಲೇ ಹೋದ್ರೆ ಒಂದು ಟ್ರಾಫಿಕ್ ನಿಂದ್ರಕ್ಕಾಗಂಗಿಲ್ಲ, ಒಂದು ಗಾಡಿ ತಿರ್ಗಾಡಕ್ಕೆ ಬರಂಗಿಲ್ಲ. ಶಾಲಿಗಳು ಕನ್ನಡ ಶಾಲೆ ಒಳಗೆ ಮಾಡಿರ್ತಾರೆ, ಶಾಲೆ ಹೋಗಿ ಊರವ್ರಿಗೆ ಮಾಡ್ಲಿಕ್ಕಾಗುತ್ತಂದ್ರೆ ಆಗಲ್ಲ. ಅದಕ್ಕೆ ಅದನ್ನು ಎಲ್ಲಿ ತಾಲೂಕು ಆಫೀಸ್ ಎಲ್ಲ ಈಗ ಎಷ್ಟು ತಾಲೂಕುಗಳದಾಗ ಆಗ್ಯಾವ, ಇಲ್ಲೇ ದೇವ್ರಿಪಿರಿ ಒಳಗೆ 5 ಕಿಲೋಮೀಟರ್ ಮ್ಯಾಗ ಆಗ್ಯದ. ಇದು ಅಷ್ಟು ಕೂಡ ಈಗ ಊರ್ಲಿಂದ ಒಂದು 500 ಮೀಟರ್ನು ಇಷ್ಟು ದೂರ ಇಲ್ಲ. ಅದಕ್ಕೆ ಇದು ಒಳ್ಳೆ ಒಂದು ಪ್ಲೇಸ್ ಆಗುತ್ತಾ, ಒಂದು ಚಂದ ರೋಡ್ ಹೈವೇ ಆದ. ಅದಕ್ಕೆ ಇಲ್ಲೇ ನಿರ್ಮಿಸ್ಬೇಕನ್ನೋದು ನಮ್ದು ಒತ್ತಾಯ. ಎದುರಿಗೆ ಕುಂತಾರ ಸರ್ ಅವ್ರಿಗೆ ಕಾಣದ ಕೈಗಳು ಯಾಕೆ ಬೈಲಿಗೆ ಕೂತಾರ ಎದುರಿಗೆ. ಜಮೀನ್ದಾರ ದಾನ ಒಂದು 3 ಮಂದಿ ಕೂಡ ಮಾಡ್ಯಾರ್ರಿ. ಒಬ್ಬರು ಬಸವರಾಜ್ ಮದರ್ಕಲ್ ಅಂತೇಳಿ, ಇನ್ನೊಬ್ಬರು ಶಿವಾನಂದ ಬೊಗಣ್ಣ ಉಗಾರ್ ಅಂತ, ಇನ್ನೊಬ್ಬರು ನಜೀರ್ ಕೋಳ್ಯಾಳ್ ಅಂತೇಳಿ. ನಮ್ಮ ಹೆಸರು ಪ್ರಭುಗೌಡ ಮದರ್ಕಲ್.